ಕೆಎಸ್ಡಿಎಲ್ಗೆ ರಾಯಭಾರಿಯಾಗಿ ನಟಿ ತಮನ್ನಾ ಅವರ ಆಯ್ಕೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರತಿಭಟನೆಯ ರಣಕಹಳೆ ಮೊಳಗಿಸಿದಂತ ಕನ್ನಡ ಪರ ಸಂಘಟನೆ ಹೋರಾಟಗಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. 6.2 ಕೋಟಿ ರೂಪಾಯಿ ಸಂಭಾವನೆಯನ್ನ ಕೊಡೋದ್ರ ಮೂಲಕ ತಮನ್ನಾ ಅವರನ್ನ ಆಯ್ಕೆ ಮಾಡುವಂತ ಅನಿವಾರ್ಯತೆ ಏನಿತ್ತು, ಅವರನ್ನ ಆಯ್ಕೆ ಮಾಡಿದ್ದು ನಮಗೆ ಬಿಲ್ಕುಲ್ ಒಪ್ಪಿಗೆ ಇಲ್ಲ ಅಂತ ಕನ್ನಡ ಪರ ಸಂಘಟನೆಗಳು ಈ ರೀತಿಯಾಗಿ ಆಕ್ರೋಶ ಹೊರಹಾಕ್ತಾ ಇರೋದು. ಈಗಾಗಲೇ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂಥ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಹುಭಾಷಾ ನಟಿ ತಮನ್ನಾ ಭಾಟಿಯಾ ಅವರನ್ನ ಈಗಾಗಲೇ ಕೆಎಸ್ಡಿಎಲ್ಗೆ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ. ಮೈಸೂರು ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಲಾಗಿದೆ. ಬಟ್ ಇದಕ್ಕೆ ಆಕ್ರೋಶ ವಿರೋಧ ವ್ಯಕ್ತವಾಗ್ತಾ ಇದೆ. ಪ್ರತಿಭಟನೆಯಲ್ಲಿ ಭಾಗಿಯಾದವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯಾರನ್ನೂ ಕರ್ಕೊಂಡ್ಬಂದು ಕೂರಿಸ್ತೀರಾ? 2 ವರ್ಷ 3 ವರ್ಷ ಬಿಟ್ಟರೆ ನಮ್ಮದೇ ಇದು, ನಾವೇ ಕಟ್ಟಿದ್ದು ಅಂತ ಹೇಳ್ತಾರೆ. ಈಗ ಆಲ್ರೆಡಿ ಹೇಳ್ತಾ ಇದ್ದಾರಲ್ಲ, ಇಲ್ಲಿ ಬಂದು ಕೆಲಸ ಮಾಡೋಕ್ಕೆ ಅಂತ ಬಂದ್ಬಿಟ್ಟು ಅಲ್ಲಲ್ಲಿ ಕೊಡಿರಿ, ಬರ್ತಾರೆ, ಅಲ್ಲೇ ಕಳಿಸ್ತೀವಿ ಅವ್ರಿಗೆ, ಅಲ್ಲೇ ಕಳಿಸ್ತೀವಪ್ಪ. ಮೈಸೂರು ಸ್ಯಾಂಡಲ್ ಫ್ಯಾಕ್ಟರಿಗೆ ಹೇಳಿ ಧಿಕ್ಕಾರ. ಕನ್ನಡ ವಿರೋಧ ನೀತಿಯನ್ನು ಅನುಸರಿಸುವ ಮೈಸೂರು ಸ್ಯಾಂಡಲ್ ಫ್ಯಾಕ್ಟರಿಗೆ ಹೇಳಿ ಧಿಕ್ಕಾರ. ಜನ ಭಾಷೆಯನ್ನು ಗೌರವಿಸ್ತೀವಿ, ಅದನ್ನು ಉಳಿವಿಗಾಗಿ ನಾವು ಯಾವಾಗಲೂ ಬದ್ಧರಾಗಿದ್ದೀವಿ. ಬಟ್ ಮಾರುಕಟ್ಟೆಯ ಒಂದು ಸ್ಟ್ರಾಟಜಿ ಇಟ್ಕೊಂಡು ನೋಡಿದಾಗ ನನಗೆ ಕೇವಲ 2% ನಾರ್ತ್ ಮತ್ತು ನಾರ್ತ್ ಈಸ್ಟು ಮತ್ತು ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ನಾನು ಬೆಳವಣಿಗೆ ಮಾಡಬೇಕಾಗಿದೆ. ಗ್ಲೋಬಲ್ ಪರ್ಫಾರ್ಮರ್ದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನ್ನನ್ನು ಹೆಜ್ಜೆ ಗುರುತನ್ನು ಇಡಿಸಬೇಕಾಗಿದೆ. ಈ ರೀತಿ ಆದಾಗ ಪಾನ್ ಇಂಡಿಯಾ ಬೇಸಸ್ನ ನಾವು ಒಂದು ಫೇಸ್ನ ಹುಡುಕಿ ಒಂದು ಕಮಿಟಿ ಮಾಡಿ ಒಂದು ಹಿಂದೂಸ್ತಾನ್ ಯೂನಿಲಿವರ್ ಕಂಪ್ನಿಯಲ್ಲಿ ಟೆಕ್ನಿಕಲ್ ಅಡ್ವೈಸರ್ ಆಗಿರ್ತಕ್ಕಂಥ ಈ ರಜನಿಕಾಂತ್ ಅನ್ನೋರು ಸನ್ಮಾನ್ಯ ಸಚಿವರು ಮತ್ತು